ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಬೇರೆ ಬೇರೆ ಕಡೆ 8 ಕಡೆ ದೃಶ್ಯಾವಳಿ ತೋರಿಸ್ತೀನಿ ನಿಮಗೆ ಬನ್ನಿ. ಇದು ಆನೇಕಲ್ನಲ್ಲಿ ಯಾವ ರೀತಿ ಕೆರೆ ಆಗಿದೆ, ವರ್ತೂರಲ್ಲಿ ನೋಡಿ ಗಾಡಿ ಯಾವ ಥರ ಹೋಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಕುಂದನಹಳ್ಳಿ, ಮಾರತಹಳ್ಳಿ, KR ಮಾರ್ಕೆಟ್, ಅಮೃತಹಳ್ಳಿ, BTM ಲೇಔಟ್, ಮಳೆ 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 ಮಳೆ. ನಿನ್ನೆ ರಾತ್ರಿ ಬಂದಂಥ ಮಳೆ ಇದೆಯಲ್ಲ ಭಯಂಕರ ಮಳೆ. ತಡರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ವರ್ಣನ ಆರ್ಭಟಕ್ಕೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ಗಳಲ್ಲಿ ವಾಹನಗಳು ಕೈಕೊಟ್ಟಿದ್ದ ಕಾರಣ ಸವಾರರು ಪರದಾಡಬೇಕಾಯಿತು, ಹೈರಾಣಾದರು. BBMP ಅಧಿಕಾರಿಗಳಿಗೆ ಹಿಡಿಶಾಪ್ ಆಗ್ತಾಯಿದ್ರು, ರಾಜಕಾರಣಿಗಳಿಗೆ ಹಿಡಿಶಾಪ್ ಆಗ್ತಾಯಿದ್ರು. ಹೇಗಿತ್ತು ಮಳೆ ಬೆಂಗಳೂರಿನಲ್ಲಿ ನೋಡಿ. ಅಂಡರ್ ಪಾಸ್ಗಳಲ್ಲಿ ನೀರೋ ನೀರು, ಜಲರಾಶಿಯಲ್ಲಿ ಕೆಟ್ಟು ನಿಂತ ವಾಹನಗಳು. ತಳ್ಳು ತಳ್ಳು ಐಸಾ, ಮುಂದೆ ತಳ್ಳು ಐಸಾ, ಕೆಟ್ಟ ವಾಹನ ತಳ್ಳುತ್ತಿರುವ ಜೋಡಿ. ಅಪಾರ್ಟ್ಮೆಂಟ್ಗಳಲ್ಲಿ ಅವಾಂತರಗಳ ಸರಮಾಲೆ, ನೀರಿನಲ್ಲಿ ಮುಳುಗಿದ ವಾಹನಗಳು. ರಾಜ್ಯ ರಾಜಧಾನಿಯಲ್ಲಿ ಅಬ್ಬರಿಸಿದ ವರುಣದೇವ. ಭಾರೀ ಮಳೆಗೆ ಸಿಟಿಯಲ್ಲಿ ಅವಾಂತರಗಳ ಸರಮಾಲೆ. ಅಂಡರ್ ಪಾಸ್ಗಳಲ್ಲಿ ಜಲರಾಶಿ, ಸವಾರರ ಪರದಾಟ. ರಸ್ತೆ ಅಂಡರ್ ಪಾಸ್ಗಳು ಮಾತ್ರ ಅಲ್ಲ, ಮಾರತ್ಹಳ್ಳಿ ಸಮೀಪದ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೂ ನೀರು ನುಗ್ಗಿತ್ತು. ಗೋಡೆ ದಿಢೀರ್ ಕುಸಿದಿದ್ದರಿಂದ ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಪಾರಾಗಿದ್ರು. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಮಯ ಆಗಿತ್ತು. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲೂ ಅವಾಂತರ ಸೃಷ್ಟಿಯಾಗಿತ್ತು. ರಾತ್ರಿ ಅಬ್ಬರಿಸಿದ ಮಹಾಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಅಂಡರ್ ಪಾಸ್ ಅಪಾರ್ಟ್ಮೆಂಟ್ಗಳಿಗೆ ವರುಣ ಜಲದಿಗ್ಬಂಧನ ಹಾಕಿದ್ದಾನೆ. ಮಳೆಯಿಂದಾದ ಅವಾಂತರಗಳ ಸರಮಾಲೆಗೆ ವಾಹನ ಸವಾರರಂತೂ ರೋಸಿ ಹೋಗಿದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಗಿದ್ವು. ಅಂಡರ್ ಪಾಸ್ಗಳಲ್ಲಿ 2-3 ಅಡಿಯಷ್ಟು ನೀರು ನಿಂತಿದ್ದರಿಂದ ವಾಹನಗಳು ಕೈಕೊಟ್ಟವು. ನೀರಿನಲ್ಲಿ ಇಳಿದು ಬೈಕ್ಗಳನ್ನ ತಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸಿಲ್ಕ್ ಬೋರ್ಡ್ ರಸ್ತೆ ಸಮುದ್ರದಂತೆ ಭಾಸವಾಗಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ತಡರಾತ್ರಿ ಬೊಬ್ಬಿರಿದ ಮಳೆಗೆ ರಾಜಧಾನಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಅಬ್ಬರಿಸಿದ್ರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ BBMP ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ದಿನದ ಕರ್ನಾಟಕ ಕಾರ್ಬಾರು. ನಾಳೆ ಈ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳು FSLಗೆ ಕಳುಹಿಸಲಾಗಿದ್ದು ಇಂದು ಅಥವಾ ನಾಳೆ ಖಾಕಿಯ ಕೈ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಡಿ ಕಂಪನಿಗೆ ದೊಡ್ಡ ಟೆನ್ಷನ್. FSL ರಿಪೋರ್ಟ್ ಎಷ್ಟೇ ಸುಳ್ಳು ಹೇಳಬಹುದು, FSL ರಿಪೋರ್ಟ್ ಸುಳ್ಳು ಹೇಳಲ್ಲ. ಸೊ ಹಾಗಾಗಿ ಡಿ ಕಂಪನಿಗೆ ಎಲ್ಲರಿಗೂ ಕೂಡ ಟೆನ್ಷನ್ ಶುರುವಾಗಿದೆಯಂತೆ. ಅದರ ಬಗೆಗಿನ ಮಾಹಿತಿ ಇಲ್ಲಿದೆ ನೋಡಿ. FSL ರಿಪೋರ್ಟ್ಗಾಗಿ ಖಾಕಿ ಹೈಕಣ್ಣು. ವರದಿ ರಿಸಲ್ಟ್ ಏನಿರುತ್ತೆ ಎಂಬ ಕಾತರ.
ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಒಂದಿಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ. ಪ್ರಕರಣದ ಕಂಪ್ಲೀಟ್ ತನಿಖೆ ನಡೆಸಿದ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕೊಲೆ ಸಮಯದಲ್ಲಿ ದರ್ಶನ್ ತೊಟ್ಟಿದ್ದ ಬಟ್ಟೆ, ದಾಸ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ, ಮೃತದೇಹ ಸಾಗಿಸಲಾಗಿದ್ದ ಜೀಪ್, ರಕ್ತದ ಕಲೆಗಳ ಬಗ್ಗೆ ತಿಳಿಯಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಯಾವಾಗ ಕೈ ಸೇರಲಿದೆ ಅಂತ ಖಾಕಿ ಕಾಯ್ತಿದೆ. ಬಹುತೇಕ ಎಫ್ಎಸ್ಎಲ್ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. ಮೊಬೈಲ್ಗಳ ರಿಟ್ರೀವ್, ಡಿವಿಆರ್ನಲ್ಲಿರೋ ಡಾಟಾ ರಿಕವರಿ, ಹೀಗೆ ಅನೇಕ ವಿಚಾರಗಳನ್ನ ಹೈದರಾಬಾದ್ನಲ್ಲಿರೋ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ತಯಾರಿಕೆಗೆ ಸಿದ್ಧತೆ. ಕೊಲೆ ನಡೆದ ವೇಳೆ ಕೆಲವೊಬ್ಬರ ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿತ್ತು. ನಂತರ ಅದೆಲ್ಲವನ್ನ ಡಿಲೀಟ್ ಮಾಡಲಾಗಿದೆ ಎನ್ನಲಾಗಿದೆ. ಈಗಾಗಲೇ ನೂರಾರು ಎವಿಡೆನ್ಸ್ ಕಲೆಕ್ಟ್ ಮಾಡಿರೋ ಪೊಲೀಸರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಅದನ್ನೂ ಸಹ ಸಾಕ್ಷಿಯನ್ನಾಗಿ ಪರಿಗಣಿಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ರಿಪೋರ್ಟ್ ಖಾಕಿ ಕೈ ಸೇರಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನಷ್ಟು ಹಿನ್ನಡೆಯಾಗಲಿದೆ. ಯಾಕಂದ್ರೆ ಅದನ್ನು ಸಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಸಾವಿರಾರು ಪೇಜ್ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಖಾಕಿ ಇದನ್ನೂ ಸಹ ಸೇರಿಸಲಿದೆ. ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೋನ್ ಕಾಲ್ಸ್ಗಳನ್ನ ಖಾಕಿ ಚೆಕ್ ಮಾಡಿದೆ. ಕೇವಲ ಫೋನ್ ಕಾಲ್ ಮಾತ್ರವಲ್ಲ, ವಾಟ್ಸ್ಆಪ್ನಲ್ಲಿಯೂ ನೂರಾರು ಕರೆಗಳು ದಾಖಲಾಗಿರೋದು ಗೊತ್ತಾಗಿದೆ. ಕೃತ್ಯಕ್ಕೂ ಮುನ್ನ ಮತ್ತು ಕೃತ್ಯದ ನಂತರ ಪರಸ್ಪರ ಫೋನ್ನಲ್ಲಿ ಮಾತಾಡಿದ್ದಾರೆ. ಖುದ್ದು ದರ್ಶನ್ ಜೊತೆಯೂ ಮಾತುಕತೆ ನಡೆಸಿರೋದು ಸಿಡಿಆರ್ನಲ್ಲಿ ಬಹಿರಂಗವಾಗಿದೆ. ಲಾಕ್ ಆಗಿರೋ 17 ಆರೋಪಿಗಳು ಕೃತ್ಯದ ನಂತರ 50ಕ್ಕೂ ಹೆಚ್ಚು ಮಂದಿ ಜೊತೆ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಜೊತೆ ಹಲವು ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸಿಡಿಆರ್ ಆಧಾರದಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕೊಲೆಯಾದ ಬಳಿಕ ಅಂದ್ರೆ ಜೂನ್ 8ರಿಂದ ಜೂನ್ 10ರ ನಡುವೆ 400 ಫೋನ್ ಕಾಲ್ ಡೀಟೇಲ್ಸ್ ನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಾಗಿ ಜೈಲಲ್ಲಿರೋ ಆರೋಪಿಗಳಿಗೆ ಇದೂ ಕೂಡ ಕಂಟಕವಾಗೋದು ಫಿಕ್ಸ್ ಆಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಸಾಮರ್ಥ್ಯ 105 ಅಡಿ. 105 ಅಡಿ. ಒಂದು ಕ್ಯೂಸೆಕ್ಸ್ ಕಳಿಸೋದಕ್ಕೆ 1 TMC ನೀರಿದ್ರೆ ಸಮ್ಟೈಮ್ಸ್ ಏನಾಗೋದು ಗೊತ್ತಾ, ಬೇರೆ ರಾಜ್ಯಗಳಿಂದ ಎರವಲು ಪಡಿತೀವಿ ನಾವು. ಕರೆಂಟ್ ಎರವಲು ಪಡೆದಂಗೆ ಕೊಡ್ರಪ್ಪ ಆಮೇಲೆ ಕೊಡ್ತೀವಿ ಅಂತ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಗಳಗಳಾಗಿದೆ, ಲಡಾಯಿ ಆಗಿದೆ, ಪೆಟ್ಟಾಗಿದೆ, ಸತ್ತಿದ್ದಾರೆ. ಇದು ಬೇರೆ ವಿಚಾರ ಬಿಡಿ. ಆ ಕಡೆಯಿಂದ ತುಂಗಭದ್ರಾ ಕರ್ನಾಟಕ, ಆಂಧ್ರ ಪ್ರದೇಶ, ಈಗ ತೆಲಂಗಾಣ, 3 ರಾಜ್ಯಗಳು. ಅದೇ ರಿಪೇರಿ ಇದ್ದರೂ ಕೂಡ 3 ರಾಜ್ಯಗಳು ಸೇರಿ ಮಾಡಬೇಕು. ತೆಲಂಗಾಣದ ಇನ್ನೂ ಕೂಡ ಕೌಂಟ್ ಆಗಿಲ್ಲ. ಆದರೆ 65 TMC ಇವತ್ತು ನಾವು ಪೋಲ್ ಮಾಡುವಂಗೆ ಬಿಡಬೇಕಲ್ಲ. ನನಗನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರಿದ್ದಾರೆ, ಅವರನ್ನ ಈ 19ನೇ ಕ್ರಸ್ಟ್ ಗೇಟ್ ಇದೆಯಲ್ಲ ಅಲ್ಲಿ ಮುಂದೆ ನಿಲ್ಲಿಸಬೇಕು. ಸುಮ್ಮನೆ ಹಿಂದುಗಡೆಯಿಂದ ತಳ್ಳಿಬಿಡ್ಬೇಕು. ಹೋಗ್ಲೆತ್ತಕ್ಕೆ ಅಗತ್ಯನೇ ಇಲ್ಲ ಇದರದ್ದು. 3 ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ಟಾಗಿದೆ. 3 ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ಟಾಗಿ ಅವಾಂತರಕ್ಕೆ ಮುನ್ನಡೆ ಬರೀತಾ ಇದೆ. ಅಲ್ಲಿ ಕರ್ನೂಲಲ್ಲಿ, ಆಮೇಲೆ ನಿಮಗೆ ಗೊತ್ತಿದೆಯಾ ಮಂತ್ರಾಲಯ ಹಿಂದೆ ಪ್ರವಾಹ ಬಂದಿತ್ತು ಒಮ್ಮೆ. ಆಗ ಶೋಭಾ ಕರಂದ್ಲಾಜೆ ಅವರು ಹೆಲಿಕಾಪ್ಟರ್ನಲ್ಲಿ ಹೋಗಿ ಸ್ವಾಮೀಜಿಗಳನ್ನು ಕರ್ಕೊಂಡ್ಬಂದಿದ್ರು. ಇದೀಗ ರೈತರಿಗೆ ಬರ ಸಿಡಿಲು ಪಡೆದಂತಾಗಿದೆ. ಡ್ಯಾಮ್ ಗೇಟ್ ಹಾನಿಯಲ್ಲೂ ರಾಜಕೀಯ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನು ನೇರವಾಗಿ 19ನೇ ಕ್ರಸ್ಟ್ ಗೇಟ್ ಮೇಲೆ ನಿಲ್ಲಿಸ್ಬಿಟ್ಟು ನೋಡಿ ಸರ್ ಅಂತ ಹೇಳಬೇಕು. ಅವರ ಕೈಯಲ್ಲಿ ಒಂದು ಇದು ಕೊಡಬೇಕೇನು, ಬಾಗಿನ ಮಾಡಿ ಅಂತ. 19 ಆ ಕ್ರಸ್ಟ್ ಗೇಟ್ಗಳ ಅವರನ್ನು ನಿಲ್ಲಿಸಿಬಿಟ್ಟು ಹಿಂದುಗಡೆಯಿಂದ ತಳ್ಳಿಬಿಡಬೇಕು. ಹೋಗ್ಲೆತ್ತಾಗೆ ನೀರಲ್ಲಿ ಬೆಕ್ಕೆ ಆಗಿಲ್ಲ. ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇದು. ನಮ್ಮ ನಾಳುವಂಥ ರಾಜಕಾರಣಿಗಳು ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲಿ, ಇದು ಯಾರ ಹಕ್ಕು? ಯಾರನ್ನು ದೂರ್ತೀರಿ? ಇದಕ್ಕೆ ಯಾರನ್ನು ದೂರ್ತೀರಿ? ನೋಡಿ ಸ್ಟೋರಿ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಾಸನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕಾದ ಕೆಲಸವನ್ನು ಪ್ರಾರಂಭವನ್ನು ಮಾಡಿ ಟಿಬಿ ಡ್ಯಾಮ್
ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂರ್. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ರಾಜಕೀಯ ನಾಯಕರು. ಅದು ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು. ಆಂಧ್ರ, ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ. ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡೆಯಾದ್ರೆ, ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ. ಡ್ಯಾಂ ನಿರ್ವಹಣೆಗೆ 60 ಅಧಿಕಾರಿಗಳಿದ್ರೂ ಕೋಟಿ ಹಣವಿದ್ರೂ ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ. ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಂಗಭದ್ರಾ ಜಲಾಶಯ ನಿರ್ವಹಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳೋದು ಹೀಗೆ. ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ 19ನೇ ಗೇಟ್ ಬಳಿ ಪರಿಶೀಲಿಸಿತ್ತು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ದ್ರು. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ. ಡ್ಯಾಂ ಡ್ಯಾಮೇಜ್ ಯಾರು ಹೊಣೆ? ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. 60 ಅಧಿಕಾರಿಗಳು ಕೋಟಿ ಹಣವಿದ್ರೂ ಫೇಲ್. ಟಿಬಿ ಡ್ಯಾಂ ನಿರ್ವಹಣೆಗೆ ನೀಡಿದ ಹಣ ಎಲ್ಲಿಗೆ ಹೋಯ್ತು? ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಎಲ್ಲಿದ್ದೀರಿ? ಗೇಟ್ ಕಟ್ ಆಗಿ 2 ದಿನಗಳಾದ್ರೂ ಜಮೀರ್ ಸುಳಿವಿಲ್ಲ. ಕರ್ನಾಟಕ 60%, ಆಂಧ್ರಪ್ರದೇಶ 30%, ತೆಲಂಗಾಣ 5% ವೆಚ್ಚ. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ನಾಯಕರು, ಅಧಿಕಾರಿಗಳು. ಕೊಚ್ಚಿ ಹೋಗಿದ್ದು ಕೇವಲ ಗೇಟ್ ಅಲ್ಲ, ಲಕ್ಷಾಂತರ ರೈತರ ಬದುಕು. ರೈತರ ಶ್ರಮ ನಷ್ಟ, ಕಣ್ಣೀರಿಗೆ ಪರಿಹಾರ ಕೊಡೋರು ಯಾರು? ಇಂತಹ ನಿರ್ಲಕ್ಷ್ಯವಾದ್ರೂ ಯಾರನ್ನ ಹೊಣೆ ಮಾಡಲ್ವಾ? ಎಡವಟ್ಟು ಮಾಡಿದವರ ರಕ್ಷಣೆಗೆ ಮುಂದಾಯ್ತ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ಮುರಿದು ಹೋದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ. ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರೋದು 3 ರಾಜ್ಯದ 8 ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.